Hello students, in previous classes we have discussed about different phases to solve a particular problem with system. In today's session we will discuss about overview of C language and characteristics of C language and basic structure of C language. C is a computer high-level programming language. It is both a specific purpose and general purpose programming language. It was developed at Bell Telephone Laboratory, USA in 1972. C is derived from two earlier programming languages such as BCPL, stands for Basic Combined Programming Language, and B language. The BCPL was developed by Martin Ritchie, and B language was developed by Ken Thompson. In 1978, Dennis Richard and Brent Kernighan both jointly published detailed description of C language document. Okay, so now we see a characteristics of C language. C has many features. In that some important characteristics are: C is a structured programming language. C is a general purpose and specific purpose programming language. Helps in development of system software. It has a rich set of reserved keywords and data types and operators. Okay, so reserved keywords are called keywords which already predefined words. We cannot change meaning. Okay, so it has a less number of reserved keywords. No rigid format means any number of statements can be written in single line. Portability. Any C program can be run on different machines with no modifications. Pointer arithmetic and pointer manipulations can be done in C language. And it provides to represent expressions in effective way. Okay, so C language and computer on high level language ಆಗಿದೆ. ಸೊ ಇದನ್ನು 1978 ವೆಲ್ ಟೆಲಿಫೋನ್ ಲ್ಯಾಬೊರೇಟರಿಯಲ್ಲಿ ಸೊ ಈ ಒಂದು ಸಿ ಪ್ರೋಗ್ರಾಮನ್ನು ಕಂಡುಹಿಡಿದ್ರು. ಸೊ ಸಿ ಪ್ರೋಗ್ರಾಮ್ ಎರಡು ಅರ್ಲಿಯರ್ ಪ್ರೋಗ್ರಾಮಿಂದ ಡಿರೈವ್ ಆಗಿರುವಂಥದ್ದು. ಸೊ ಯಾವುದಂದ್ರೆ BCPL ಅಂತ ಕರಿತೀವಿ. ಅದು BCPL ಅಂತಂದರೆ ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಸೊ ಇನ್ನೊಂದು ಬಿ ಲ್ಯಾಂಗ್ವೇಜ್. ಈ ಎರಡು ಲ್ಯಾಂಗ್ವೇಜ್ ಸಿ ಅನ್ನೋ ಲ್ಯಾಂಗ್ವೇಜ್ ಡಿರೈವ್ ಆಗಿದೆ. ಸೊ BCPL ಲ್ಯಾಂಗ್ವೇಜನ್ನು ಮಾರ್ಟಿನ್ ರಿಚೆ ಅವರು ಡಿರೈವ್ ಮಾಡಿದ್ರು. ಸೊ ಆಮೇಲೆ ಬಿ ಲ್ಯಾಂಗ್ವೇಜನ್ನು ಕೇನ್ ಥಾಮ್ಸನ್ ಅವರು ಡೆವಲಪ್ ಮಾಡಿದ್ರು. ಸೊ ಡೆನ್ನಿಸ್ ರಿಚಾರ್ಡ್ ಮತ್ತು ಬ್ರೇನ್ ಕರ್ನಿಘನ್ ಇಬ್ಬರು ಜಾಯಿಂಟ್ಲಿ ಸಿ ಪ್ರೋಗ್ರಾಮ್ ಡಾಕ್ಯುಮೆಂಟೇಷನ್ನ ಪಬ್ಲಿಷ್ ಮಾಡಿದ್ರು ಡಿಸ್ಕ್ರಿಪ್ಟಿವ್ ಆಗಿ. ಓಕೆ, ಸೊ ಈಗ ನಾವು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಿ ಲ್ಯಾಂಗ್ವೇಜಸನ್ನು ನೋಡಿದಾಗ ಸೊ ಈ ಸಿ ಲ್ಯಾಂಗ್ವೇಜನ್ನು ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇವನ್ ಅದನ್ನು ಜನರಲ್ ಪರ್ಪಸ್ ಮತ್ತು ಸ್ಪೆಸಿಫಿಕ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೂಡ ನಮ್ಮಲ್ಲಿ ಕರೀತೀವಿ. ಓಕೆ, ಯಾಕಂದರೆ ಸಿಸ್ಟಮ್ ರಿಲೇಟೆಡ್ ಇರುವಂಥ ಸಾಫ್ಟ್ವೇರನ್ನು ರೆಡಿ ಮಾಡಲಿಕ್ಕೆ ಕೂಡ ಸಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಬೋದು. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಓರಿಯೆಂಟೆಡ್ ಅಪ್ಲಿಕೇಶನ್ಸ್ ಅನ್ನು ಕೂಡ ನಾವು ರೆಡಿ ಮಾಡಲಿಕ್ಕೆ ಸಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಬೋದು. ಆಮೇಲೆ ಸಿ ಲ್ಯಾಂಗ್ವೇಜಲ್ಲಿ ರಿಚ್ ಸೆಟ್ ಆಫ್ ಡೇಟಾ ಟೈಪ್ಸ್ ಮತ್ತು ಆಪ್ರೇಟರ್ಸನ್ನು ಡಿಫೈನ್ ಮಾಡ್ಬೋದು. ಓಕೆ, ಸೊ ಆಪ್ರೇಟರ್ಸ್ ಅಂದರೆ ಅರ್ಥಮೆಟಿಕ್ ಆಪ್ರೇಷನ್ ಪ್ಲಸ್ ಮೈನಸ್ ಇಂಟು ಆ ರೀತಿಯಾಗಿ. ಸೊ ಲಾಜಿಕಲ್ ರಿಲೇಟೆಡ್ ಆಪ್ರೇಷನ್ಸ್ ಕೂಡ ಬರುತ್ತೆ. ಆಮೇಲೆ ಮ್ಯಾಥಮೆಟಿಕಲ್ ರಿಲೇಟೆಡ್ ಫಂಕ್ಷನ್ಸ್ ಕೂಡ ಬರ್ತದೆ. ಡಿಫ್ರೆಂಟ್ ಆಪ್ರೇಟರ್ಸನ್ನು ನಾವು ಬೇರೆ ಬೇರೆ ರೀತಿಯಾಗಿ ಎಕ್ಸ್ಪ್ರೆಷನ್ಸಲ್ಲಿ ನಾವು ಡಿಫೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಡೇಟಾ ಟೈಪ್ಸ್ ಅಂತಂದರೆ ನಾವು ಒಂದು ಪ್ರೋಗ್ರಾಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಅಲ್ಲಿ ನಾವು ವ್ಯಾಲ್ಯೂಸನ್ನು ರೀಡ್ ಮಾಡಲಿಕ್ಕೆ ವೇರಿಯೇಬಲನ್ನು ಡಿಕ್ಲೇರ್ ಮಾಡ್ತೀವಿ. ಸೊ ಅದನ್ನು ವ್ಯಾಲ್ಯೂಸನ್ನು ಯಾವ ಟೈಪ್ ಆಫ್ ವ್ಯಾಲ್ಯೂಸ್ನ ಅಸೈನ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಡೇಟಾ ಟೈಪ್ಸನ್ನು ಯೂಸ್ ಮಾಡ್ತೀವಿ. ಅಥವಾ ಇಂಟಿಜರ್ ವ್ಯಾಲ್ಯೂ ಅಸೈನ್ ಮಾಡ್ತಾ ಇದ್ದೀವಾ, ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಅಸೈನ್ ಮಾಡ್ತಾ ಇದ್ದೀವಾ, ಅಥವಾ ಕ್ಯಾರೆಕ್ಟರ್ ಅಸೈನ್ ಮಾಡ್ತಾ ಇದ್ದೀರಾ. ಸೊ ಇದನ್ನು ಡಿಫೈನ್ ಮಾಡಲಿಕ್ಕೆ ಡೇಟಾ ಟೈಪ್ಸನ್ನು ಯೂಸ್ ಮಾಡ್ತೀವಿ. ಮತ್ತು ಪಾಯಿಂಟರ್ ಅರ್ಥಮೆಟಿಕ್ ಆ್ಯಂಡ್ ಪಾಯಿಂಟರ್ ಮ್ಯಾನಿಪುಲೇಷನ್ಸ್ ಕೂಡ ನಮಗೆ
ಮಾಡ್ಬೋದು. ನೋ ಡಿಜಿಟ್ ಫಾರ್ಮ್ಯಾಟ್ ಅಂತ ಕರಿತೀವಿ, ಅಂದರೆ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ನ ಒಂದೇ ಲೈನಲ್ಲಿ ನಾವು ಡಿಫೈನ್ ಮಾಡ್ತೀವಿ. ಸೊ ಅದನ್ನು ನಾವು ನೋ ಡಿಜಿಟ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಆಮೇಲೆ ಎಕ್ಸ್ಪ್ರೆಷನ್ಸನ್ನು ಒಂದು ಎಫೆಕ್ಟಿವ್ ವೇಯಲ್ಲಿ ರಿಪ್ರೆಸೆಂಟೇಷನ್ ಮಾಡಲಿಕ್ಕೆ ಕೂಡ ಅನುಕೂಲವಾಗಿದೆ ಇದರಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಲೆಸ್ ನಂಬರ್ ಆಫ್ ರಿಸರ್ವ್ ವರ್ಡ್ಸ್ ಡಿಫೈನ್ ಆಗಿದೆ. ರಿಸರ್ವ್ ವರ್ಡ್ಸ್ ನಾವು ಕೀವರ್ಡ್ಸ್ ಅಂತ ಕರಿತೀವಿ. ಸೊ ನಾವು ಒಂದು ಕಂಡೀಷನ್ ಬೇಸ್ ಮೇಲೆ ಯಾವುದೇ ಒಂದು ಲೂಪಿಂಗನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ, ಅಥವಾ ಡಿಸಿಷನ್ ಓರಿಯೆಂಟೆಡ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ರಿಸರ್ವ್ ವರ್ಡ್ಸನ್ನು ಅಪ್ಲೈ ಮಾಡ್ತೀವಿ. ಆ್ಯಂಡ್ ಪೋರ್ಟೇಬಿಲಿಟಿ ಅಂದರೆ ನಾವು ಸಿ ಪ್ರೋಗ್ರಾಮನ್ನು ಒಂದು ಸಿಸ್ಟಮಲ್ಲಿ ನಾವು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದರೆ ಅದೇ ಪ್ರೋಗ್ರಾಮನ್ನು ಕಾಪಿ ಮಾಡಿಕೊಂಡು ಬೇರೆ ಬೇರೆ ಸಿಸ್ಟಮಲ್ಲಿ ಕೂಡ ನಾವು ಅದನ್ನು ಪೇಸ್ಟ್ ಮಾಡಿ ಯಾವುದೇ ರೀತಿಯಾದಂತಹ ಮಾಡಿಫಿಕೇಶನ್ ಇಲ್ಲದೆ ಅದನ್ನು ಎಕ್ಸಿಕ್ಯೂಟ್. ಸೊ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಲ್ಯಾಂಗ್ವೇಜ್. ಓಕೆ, ನಾವು go to a basic structure of C program. Okay, so to write a C program we have to follow the structure. Documentation section defines comments, means it defines problem statement. Link section defines library file access to connect input and output devices to the program file and execute input and output statements which are defined in the program file, and connect manipulators to the program file to format the output. Okay, and definition section defining symbolic constant. This section is used to define symbolic constant value. Local declaration is used to declare variables before the main function. Okay, and these variables are used throughout the program and as well as in sub functions. That's what is called as global declaration variables. Main, it is called as a function heading. Program execution always starts from main function. Then opening brace flower bracket, it indicates start program. Next, local declaration indicates variable declaration, means here we declare local variables. The variables which are declared inside the main function is called local variables, and these variables are used within a main function, not outside the function. Executable part, it contains a statements in C. It may be input statement, or it may be a output statement, or it may be a calculation part of statements. Then flower bracket close, it indicates end program. Okay, after main function we have subroutine section. In that we have F1, F2, so on to F1. Means here user can create its own functions. Okay, so function 1, function 2 and n number of functions can be defined by user. Okay, so this section is called as user defined functions. Okay, so ಇಲ್ಲಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನು ಸಿ ಪ್ರೋಗ್ರಾಮ್ ಅನ್ನು ಬರೆಯಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂದ್ರೆ ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನು ಡಿಫೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಲಿಂಕ್ ಸೆಕ್ಷನ್ ಅಂತಂದ್ರೆ ಲೈಬ್ರರಿ ಫೈಲ್ ಆಕ್ಸೆಸ್ ಅಂತ ಕರೀತೀವಿ. ಇಲ್ಲಿ ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್ ಅಂದ್ರೆ ಹ್ಯಾಶ್ ಇನ್ಕ್ಲೂಡ್ ಅನ್ನೋ ಒಂದು ಡೈರೆಕ್ಟಿವ್ನ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಪ್ರೋಗ್ರಾಮ್ ಫೈಲ್ ಅನ್ನು ಇನ್ಪುಟ್ ಡಿವೈಸಸ್ಗೆ ಮತ್ತೆ ಔಟ್ಪುಟ್ ಡಿವೈಸಸ್ಗೆ ಎಕ್ಸೆಸ್ ಆಗಲಿಕ್ಕೆ ನಮಗೆ ಯೂಸ್ ಮಾಡ್ತೀವಿ ಈ ಸೆಕ್ಷನ್ ಅಂತ. ಸೊ ಅಂದರೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಪ್ರೋಗ್ರಾಮ್ ಫೈಲ್ಗೆ ಕನೆಕ್ಟ್ ಆಗಲಿಕ್ಕೆ ಮತ್ತು ಪ್ರೋಗ್ರಾಮಲ್ಲಿ ಡಿಫೈನ್ ಮಾಡಿರುವಂಥ ಇನ್ಪುಟ್ ಸ್ಟೇಟ್ಮೆಂಟ್ಸ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು ಅಂತಂದರೆ ಮತ್ತು ಒಳ್ಳೆ ರೀತಿಯಾದಂಥ ಒಂದು ಫಾರ್ಮ್ಯಾಟಲ್ಲಿ ನಮಗೆ ಔಟ್ಪುಟ್ ಜನರೇಟ್ ಆಗಬೇಕು ಅಂತಂದರೆ ನಾವು ಮ್ಯಾನಿಪುಲೇಟರ್ಸನ್ನು ಯೂಸ್ ಮಾಡ್ತೀವಿ. ಸೊ ಅವನ್ನೆಲ್ಲ ನಾವು ಫೈಲಿಗೆ ಲಿಂಕ್ ಮಾಡಬೇಕು ಅಂದರೆ ಲಿಂಕ್ ಸೆಕ್ಷನ್ ಒಂದು ಬೇಕು. ಅದನ್ನು ಲೈಬ್ರರಿ ಫೈಲ್ ಆಕ್ಸೆಸ್ ಅಂತ ಕರಿತೀವಿ. ಸೊ ಡೆಫಿನಿಷನ್ ಸೆಕ್ಷನ್ defines symbolic constant. For example, pi ಅನ್ನೋದು ಒಂದು ಸಿಂಬಾಲಿಕ್ ಕಾನ್ಸ್ಟೆಂಟ್. ಇದಕ್ಕೆ ಆದಂಥ ಒಂದು ವ್ಯಾಲ್ಯೂ ಡಿಫೈನ್ ಆಗಿದೆ 22 divided by 7. ಈ ವ್ಯಾಲ್ಯೂನ ಯಾವುದೇ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಆಲ್ರೆಡಿ ಪ್ರೀ-ಡಿಫೈನ್ಡ್ ವ್ಯಾಲ್ಯೂ ಫಾರ್ pi. Yes, or you can write 3.142. ಸೊ ಈ ರೀತಿಯಾದಂತಹ ಸಿಂಬಾಲಿಕ್ ಕಾನ್ಸ್ಟೆಂಟ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅವಾಗ ಈ ಸೆಕ್ಷನ್ ಅನ್ನು ನಮ್ಮಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಡಿಫೈನಿಂಗ್ ಸಿಂಬಾಲಿಕ್ ಕಾನ್ಸ್ಟೆಂಟ್. Next, global declaration.
ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದರೆ ಅಂಥ ವೇರಿಯೇಬಲ್ಸ್ ನಾವು ಗ್ಲೋಬಲ್ ಡಿಕ್ಲೇರ್ ವೇರಿಯೇಬಲ್ಸ್ ಅಂತ ಕರೀತೀವಿ. ಈ ವೇರಿಯೇಬಲ್ಸ್ ನಾವು ಈ ಮೇನ್ ಫಂಕ್ಷನ್ ಕೂಡ ನಾವು ಯೂಸ್ ಮಾಡಬಹುದು ಮತ್ತು ಅದೇ ರೀತಿಯಾದಂತಹ ಸಬ್ ಫಂಕ್ಷನ್ ಕೂಡ ನಾವು ಅದನ್ನ ಯೂಸ್ ಮಾಡಬಹುದು. ಅದಕ್ಕೋಸ್ಕರ ನಾವು ಗ್ಲೋಬಲ್ ವೇರಿಯೇಬಲ್ಸ್ ಅಂದರೆ ಪಬ್ಲಿಕ್ ವೇರಿಯೇಬಲ್ಸ್ ಅಂತ ಕೂಡ ನಾವು ಅದನ್ನ ಕರೀತೀವಿ. ಸೊ ನಾವು ನೆಕ್ಸ್ಟ್ ಇದು ಮೇನ್. ಸೊ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಯಾವಾಗ ಮೇನ್ ಫಂಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ ಅದನ್ನ ನಾವು ಫಂಕ್ಷನ್ ಹೆಡಿಂಗ್ ಅಂತ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಓಪನಿಂಗ್ ಫ್ಲವರ್ ಬ್ರಾಕೆಟ್ ಇಂಡಿಕೇಟ್ಸ್ ಸ್ಟಾರ್ಟ್ ಪ್ರೋಗ್ರಾಮ್. ಪ್ರೋಗ್ರಾಮ್ ಇಂದ ಸ್ಟಾರ್ಟ್ ಆಗಿದೆ ಅಂತ ಇಂಡಿಕೇಟ್ ಆಗುತ್ತೆ. ನೆಕ್ಸ್ಟ್ ಲೋಕಲ್ ಡಿಕ್ಲೇರೇಷನ್ ಅಂತಂದ್ರೆ ವೇರಿಯೇಬಲ್ಸ್ ಅನ್ನು ನಾವು ಮೇನ್ ಫಂಕ್ಷನ್ ಒಳಗಡೆ ಡಿಕ್ಲೇರ್ ಮಾಡಿದ್ರೆ ಅಂತ ವೇರಿಯೇಬಲ್ಸ್ ಅನ್ನು ನಾವು ಲೋಕಲ್ ಡಿಕ್ಲೇರೇಷನ್ ವೇರಿಯೇಬಲ್ಸ್ ಅಂತ ಕರೀತೀವಿ. ಸೊ ಈ ವೇರಿಯೇಬಲ್ಸ್ ಅನ್ನ ಈ ಮೇನ್ ಫಂಕ್ಷನ್ ಅಷ್ಟೇ ನಾವು ಯೂಸ್ ಮಾಡಬಹುದು. ಆದರೆ ಹೊರಗಡೆ ಮೇನ್ ಫಂಕ್ಷನ್ ಬಿಟ್ಟು ಹೊರಗಡೆ ಡಿಫೈನ್ ಆಗಿರುವಂತಹ ಸಬ್ ಫಂಕ್ಷನ್ಸ್ ಅನ್ನು ಯೂಸ್ ಮಾಡೋಕ್ಕಾಗಲ್ಲ. ಅಂತ ವೇರಿಯೇಬಲ್ಸ್ ನಾವು ಲೋಕಲ್ ವೇರಿಯೇಬಲ್ಸ್ ಅಂತ ಕರೀತೀವಿ. ಆ ವೇರಿಯೇಬಲ್ಸ್ ಅನ್ನು ಮೇನ್ ಫಂಕ್ಷನ್ ಒಳಗಡೆ ಡಿಕ್ಲೇರ್ ಮಾಡ್ತೀವಿ. ಎಕ್ಸಿಕ್ಯೂಟಬಲ್ ಪಾರ್ಟ್ ಅಂತಂದ್ರೆ ಸೊ ನಾವು ಡಿಫರೆಂಟ್ ಸ್ಟೇಟ್ಮೆಂಟ್ಸ್ ಸಿ ಸ್ಟೇಟ್ಮೆಂಟ್ಸ್ ಅನ್ನು ಪಾಸ್ ಮಾಡ್ತೀವಿ. ಅದು ವ್ಯಾಲ್ಯೂಸ್ ಅನ್ನು ರೀಡ್ ಮಾಡಲಿಕ್ಕೆ ಇನ್ಪುಟ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಓಕೆ, ಕ್ಯಾಲ್ಕುಲೇಷನ್ ಪಾರ್ಟ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಆದ್ಮೇಲೆ ಔಟ್ಪುಟ್ ಏನು ಜನರೇಟ್ ಆಗುತ್ತೆ ಅದನ್ನು ಡಿಸ್ಪ್ಲೇ ಮಾಡುವಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ಯಾವ ಕ್ಲೋಸ್ ಆಗಿದೆ ಅದು ಏನು ಇಂಡಿಕೇಟ್ ಮಾಡುತ್ತಂದ್ರೆ ಪ್ರೋಗ್ರಾಮ್ ಇಲ್ಲಿಗೆ ಎಂಡ್ ಆಯಿತು ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಸಬ್ ಗ್ರೂಪಿಂಗ್ ಸೆಕ್ಷನ್ F1 F2 F so on to Fn ಅಂದ್ರೆ ಸೊ ಇಲ್ಲಿ ನಾವು ಯೂಸರ್ ತನ್ನೇ ಒಂದು ಓನ್ ಆದಂತಹ ಒಂದು ಫಂಕ್ಷನ್ ಅನ್ನು ಕ್ರಿಯೇಟ್ ಮಾಡ್ಕೋಬಹುದು. ಆ ಫಂಕ್ಷನ್ಸ್ ಅಥವಾ ಆ ಸಬ್ ಗ್ರೂಪಿಂಗ್ ಸೆಕ್ಷನ್ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರೀತೀವಿ. ಓಕೆ, ಸೊ n number of functions can be defined or created by user. Okay, so this is the total basic structure of C program. Okay, so next we see the example. For example, program to find the area of square. Program to find the area of square. Okay, so in first statement ಏನಂದ್ರೆ program to find the area of square. So ಅದನ್ನ ನಾವು ಏನಂತ ಕರೀತೀವಿ definition section. It is a definition section. Okay, so ಇದು problem statement ಅನ್ನ define ಮಾಡಿ. Next hash include stdio.h. So ಅಂದ್ರೆ ಇದನ್ನ ನಾವು ಲಿಂಕ್ ಸೆಕ್ಷನ್ ಅಂತ ಕರೀತೀವಿ. It is used to access a library file. Okay, this is called as link section. Okay, this is called as link section. Hash include stdio.h. Hash include is a preprocessor directive and stdio stands for standard input output. H means header file. Standard input output header file. ಅಂದ್ರೆ ಈ ಒಂದು ಸೆಕ್ಷನ್ ಅಲ್ಲಿ ಏನಾಗುತ್ತೆ ಹ್ಯಾಶ್ ಇನ್ಕ್ಲೂಡ್ ಅಂತಂದ್ರೆ ಇನ್ಪುಟ್ ಡಿವೈಸಸ್ ಔಟ್ಪುಟ್ ಡಿವೈಸಸ್ ಏನು ಸಿಸ್ಟಮ್ಗೆ ಕನೆಕ್ಟ್ ಆಗಿದಾವಲ್ಲ ಸೊ ಆ ಡಿವೈಸಸ್ ನ ಪ್ರೋಗ್ರಾಮ್ ಫೈಲ್ ಗೆ ಅದೇನು ಮಾಡಿದ್ರೆ ಕನೆಕ್ಟ್ ಮಾಡುತ್ತೆ. ಯಾಕಂದ್ರೆ ಇನ್ಪುಟ್ ವ್ಯಾಲ್ಯೂಸ್ ಅನ್ನು ರೀಡ್ ಮಾಡಲಿಕ್ಕೆ ಇನ್ಪುಟ್ ಡಿವೈಸ್ ಬೇಕು, ಔಟ್ಪುಟ್ ವ್ಯಾಲ್ಯೂಸ್ ಅನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಔಟ್ಪುಟ್ ಡಿವೈಸ್ ಬೇಕು. ಅದಕ್ಕೋಸ್ಕರ ಎರಡೂ ಡಿವೈಸಸ್ ಅನ್ನು ನಾವು ಪ್ರೋಗ್ರಾಮ್ ಫೈಲ್ ಕನೆಕ್ಟ್ ಮಾಡಬೇಕು. ಅದನ್ನ ಈ ಒಂದು ಸೆಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಹ್ಯಾಶ್ ಇನ್ಕ್ಲೂಡ್ stdio.h ಅಂದ್ರೆ it connects input and output devices to the program file. Okay, and it formats the output. So ಒಂದು way of format ಅಲ್ಲಿ output ನಿಮಗೆ ಏನಾಗುತ್ತೆ ಜನರೇಟ್ ಆಗುತ್ತೆ. Okay, and it executes the input statement and output statement. Input statement ನಾವು C program ಅಲ್ಲಿ ಯೂಸ್ ಮಾಡಿದ್ವಿ ಆ ಸ್ಟೇಟ್ಮೆಂಟ್ ಅನ್ನ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ ಅನ್ನ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತೀವಿ ಆ ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕೂಡ ಈ ಒಂದು ಫೈಲ್ ಹೆಲ್ಪ್. ಸೊ ನೆಕ್ಸ್ಟ್ ವಾಯ್ಡ್ ಮೇನ್. ಈಗ ನಮ್ಗೆ ಯಾವುದೇ ರೀತಿಯಾದಂಥ ಗ್ಲೋಬಲ್ ವೇರಿಯೇಬಲ್ ನೆಸೆಸರಿ ಇಲ್ಲ, ಆಮೇಲೆ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಡಿಫೈನ್ ಮಾಡುವಂತಹ ನೆಸೆಸರಿ ಇಲ್ಲ. ನಮಗೆ ಇದು ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಟು ಫೈಂಡ್ ದಿ ಏರಿಯಾ ಆಫ್ ಸ್ಕ್ವೇರ್. ಸೊ ಏರಿಯಾ ಆಫ್ ಸ್ಕ್ವೇರ್ ಇಸ್ ಫಾರ್ಮುಲಾ ಇದೆ. ಸೈಡ್ ವ್ಯಾಲ್ಯೂನ ಅಪ್ಲೈ ಮಾಡಿದ್ರೆ ಆ ಸೈಡ್ ವ್ಯಾಲ್ಯೂನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏರಿಯಾ ಆಫ್ ಸ್ಕ್ವೇರ್ ಅಲ್ಲಿ ಫೈಂಡ್ ಔಟ್ ಆಗುತ್ತೆ. ಇದು ನಮ್ಮದು ಫಾರ್ಮುಲಾ. ಸೊ ಅದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯ ಸಿಂಬಾಲಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೆಸೆಸರಿ ಇಲ್ಲ ಮತ್ತೆ ಗ್ಲೋಬಲ್ ವೇರಿಯೇಬಲ್ ಡಿಕ್ಲರೇಷನ್ ಕೂಡ ನಮಗೆ ನೆಸೆಸರಿ. ಸೊ ಅದಕ್ಕೆ ಇವೆರಡೂ ನಾವು ಇಲ್ಲಿ ಅಪ್ಲೈ ಮಾಡೋಣ. ಸೊ ನೆಕ್ಸ್ಟ್ ಏನು ನೋಡಿದ್ವಿ ವಾಯ್ಡ್ ಮೇನ್ ಅಂತ ನೋಡಿದ್ವಿ. ಅದರಿಂದ ಫಂಕ್ಷನ್ ಹೆಡಿಂಗ್ ಅಂತ ಕನ್ಸಿಡರ್ ಮಾಡಿದ್ವಿ. ವಾಯ್ಡ್ ಅನ್ನೋ ಒಂದು ಡೇಟಾ ಟೈಪ್. ಇಲ್ಲಿ ಮೇನ್ ಫಂಕ್ಷನ್ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ರಿಟರ್ನ್ ಮಾಡ್ತಾ ಇಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡಿ. ಸೊ ನೆಕ್ಸ್ಟ್ ಸ್ಟಾಪ್ ಬ್ರಾಕೆಟ್ ಓಪನ್ ಅಂತಂದ್ರೆ ಸೊ ಪ್ರೋಗ್ರಾಮ್ starts here. Next
ವ್ಯಾಲ್ಯೂಸ್ ನ ರೀಡ್ ಮಾಡಿ ಯೂಸ್ ಮಾಡ್ತೀವಿ. ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಔಟ್ಪುಟ್ ಏನು ಜನರೇಟ್ ಆಗುತ್ತೆ ಆ ವ್ಯಾಲ್ಯೂ ಸ್ಟೋರ್ ಮಾಡಲಿಕ್ಕೆ ಒಂದು ಸ್ಪೇಸ್ ಬೇಕು. ಅದಕ್ಕೋಸ್ಕರ ನಾವು ಇನ್ನೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಏರಿಯಾ. ಸೈಡ್ ಕಾಮಾ ಏರಿಯಾ. ಫ್ಲೋಟ್ ಅನ್ನೋದು ಡೇಟಾ ಟೈಪ್. ಸೊ ಇಲ್ಲಿ ಯಾವ ಏರಿಯಾ ಅಂತ ಆದಂಥ ವ್ಯಾಲ್ಯೂಸ್ ಅನ್ನು ನೀವು ಅಸೈನ್ ಮಾಡ್ತಾ ಇದ್ದೀರಿ, ನಿಮ್ಮ ಔಟ್ಪುಟ್ ಯಾವ ವ್ಯಾಲ್ಯೂಲಿ ಜನರೇಟ್ ಆಗ್ತಾ ಇದೆ ಅನ್ನೋದನ್ನ ಅದು ಡಿಫೈನ್ ಮಾಡಿ. ಈ ಫ್ಲೋಟ್ ಅಂತಂದ್ರೆ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಅನ್ನು ಅಸೈನ್ ಮಾಡಲಿಕ್ಕೆ ಮತ್ತೆ ಡಿಸ್ಪ್ಲೇ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಫ್ಲೋಟ್ ಅಂತ ತಗೊಂಡ್ಬರ್ತೀವಿ. ನೆಕ್ಸ್ಟ್ ಸೈಡ್ ಮತ್ತು ಏರಿಯಾ ಇವೆರಡು ಲೋಕಲ್ ವೇರಿಯೇಬಲ್ ಡಿಕ್ಲರೇಷನ್ ಅಂತ ಕರೀತೀವಿ. ಯಾಕಂದ್ರೆ ಮೇನ್ ಫಂಕ್ಷನ್ ಒಳಗಡೆ ಡಿಕ್ಲೇರ್ ಆಗಿರೋದ್ರಿಂದ ದೀಸ್ ವೇರಿಯೇಬಲ್ಸ್ ಆರ್ ಕಾಲ್ಡ್ ಆಸ್ ಲೋಕಲ್ ವೇರಿಯೇಬಲ್ಸ್. ನೆಕ್ಸ್ಟ್ ಸೈಡ್ ಇಸ್ ಈಕ್ವಲ್ ಟು 5. ಸೊ ಸೈಡ್ ಅನ್ನೋದು ವೇರಿಯೇಬಲ್, ಇದಕ್ಕೆ ನಮಗೆ ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀವಿ 5 ಅಂತ. ಓಕೆ, ಸೊ 5 is assigned to the variable side. Now the side is holding the value 5. Next area is equal to side into side. So ನಮಗೆ area of square ಅನ್ನು ಫೈಂಡ್ ಔಟ್ ಮಾಡಬೇಕು. ನಮ್ಮ ಫಾರ್ಮುಲಾ ಇದೆ side into side. ಸೊ ಅದೇ ಫಾರ್ಮುಲಾ ನಾವು ಏನು ಮಾಡಿದ್ವಿ ಯೂಸ್ ಮಾಡಿದ್ವಿ, side into side. ಸೊ ನಮಗೆ side ವ್ಯಾಲ್ಯೂ ಇದೆ 5 into 5. So 5 into 5 it generates value 25 and this value is stored in the variable area. Okay, so now already side value ಕೊಟ್ಟಿದ್ದೀವಿ 5 ಅಂತ. So 5 into 5, 5 into 5 is 25. So ಅಲ್ಲಿ ಜನರೇಟ್ ಆಗಿರುವಂತ ವ್ಯಾಲ್ಯೂ 25 ಅನ್ನೋದು ಎಲ್ಲಿ ಸ್ಟೋರ್ ಆಗುತ್ತೆ, ಏರಿಯಾ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಇವಾಗ ನಮಗೆ ಔಟ್ಪುಟ್ ಜನರೇಟ್ ಆಗಿದೆ. ಸೊ ಈ ಒಂದು ಔಟ್ಪುಟ್ ಜನರೇಟ್ ಆಗಿರುವಂತ ವ್ಯಾಲ್ಯೂ ನಾವು ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ನಾವು ಔಟ್ಪುಟ್ ಸ್ಟೇಟ್ಮೆಂಟ್ ಅನ್ನು ಯೂಸ್ ಮಾಡ್ತೀವಿ. printf area of square is equal to printf area of square is equal to ಈ ಸ್ಟೇಟ್ಮೆಂಟ್ ನೀವು ಏನಾದರೂ ಹಾಕಬಹುದು, ಅಂದ್ರೆ ಪ್ರಾಬ್ಲಮ್ ರಿಲೇಟೆಡ್ ಹಾಕಬೇಕು. ನಾವಿಲ್ಲಿ ಏರಿಯಾ ಆಫ್ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ನಾನು ಔಟ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಯೂಸ್ ಮಾಡಿದ್ದೀನಿ. ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಆಫ್ ಎಫ್ ಅನ್ನೋದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂತ ಕರೀತೀವಿ. ಯಾಕಂದ್ರೆ ನೀವು ಇಲ್ಲಿ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಫ್ಲೋಟ್ ಅಲ್ಲಿ ತಗೊಳ್ತಾ ಇದ್ದೀರಿ. ಸೊ ಅದಕ್ಕೆ ನಾವು ಪರ್ಸೆಂಟೇಜ್ ಆಫ್ ಎಫ್ ಅಂತ ತಗೊಂಡಿದ್ವಿ. ಎಕ್ಸ್ ಇಸ್ ದಿ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಕಾಮಾ ಏರಿಯಾ. ಯಾವ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಏರಿಯಾ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾಮಾ ಏರಿಯಾ ಮತ್ತೆ ಸೆಮಿಕೋಲನ್. ನೆಕ್ಸ್ಟ್ get ch, it gets the output characters to the output string, then it ends the program execution. Okay, so side is equal to 5, area is equal to side into side, and printf area of square is equal to percentage of f and area. These are the executable statements. Executable statements. Okay, sh is a function. It gets the output characters to the display. Okay, so generate ಆಗಿರೋ ಔಟ್ಪುಟ್ ಅನ್ನ ನಮ್ಮ ಸ್ಕ್ರೀನ್ ಮೇಲೆ ನಮಗೆ ಡಿಸ್ಪ್ಲೇ ಆಗಬೇಕಂದ್ರೆ ಆ ಇನ್ಫಾರ್ಮೇಷನ್ ನ ಸ್ಕ್ರೀನ್ ಮೇಲೆ ತರಲಿಕ್ಕೆ ಹೆಲ್ಪ್ ಆಗುವಂತ ಫಂಕ್ಷನ್ ಯಾವುದು ಇದೆ, ch ಫಂಕ್ಷನ್. ಓಕೆ, ಸೊ ಇಲ್ಲಿ ನಮಗೆ ಫೈನಲ್ ಆಗಿ ಔಟ್ಪುಟ್ ಏನು ಜನರೇಟ್ ಆಗುತ್ತೆ, area of square is equal to area ಇದೆ 25. okay, area of square is equal to 25. so ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಸೊ ಅದರ ಫೈನಲ್ ಔಟ್ಪುಟ್ ಏನು ಬರುತ್ತೆ, area of square is equal to 25 ಅಂತ ಬರುತ್ತೆ. ನಮಗೆ 5 ಕೊಟ್ಟಿದ್ದೀವಿ. ಇವಾಗ ಏನಿದೆ 6 ಕೊಟ್ರೆ ಸೊ ಏನಾಗುತ್ತೆ 6 into 6 ಆಗುತ್ತೆ. 6 is 36. So ಈ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, ಏರಿಯಾ ಸ್ಟೋರ್ ಆಗುತ್ತೆ. ಅವಾಗ ಏರಿಯಾ ಆಫ್ ಸ್ಕ್ವೇರ್ ಇದೇನಾಗುತ್ತೆ 36. ಓಕೆ, ಸೊ ಈ ಸೈಡ್ ಅಲ್ಲಿ ಯಾವ ವ್ಯಾಲ್ಯೂ ಪಾಸ್ ಮಾಡ್ತೀವಿ ಅದೇ ವ್ಯಾಲ್ಯೂಗೆ ಮಲ್ಟಿಪ್ಲೈ ಆಗಿ ಏರಿಯಾ ಆಫ್ ಸ್ಕ್ವೇರ್ ಫೈಂಡ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ ಈ ಒಂದು ಪ್ರೋಗ್ರಾಮಿಂಗ್ ಅಲ್ಲಿ ಯಾವುದೇ ರೀತಿಯಾದ ಸಬ್ ಫಂಕ್ಷನ್ಸ್ ನೆಸೆಸರಿ ಇಲ್ಲ. ಸೊ ಅದಕ್ಕೆ ನಾವಿಲ್ಲಿ ಸಬ್ ರೂಟಿಂಗ್ ಫಂಕ್ಷನ್ಸ್ ಅನ್ನ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಇನ್ನು ಪ್ರೋಗ್ರಾಮ್ ಅನ್ನ ಟೈಪ್ ಮಾಡಿದ್ಮೇಲೆ ಸೊ ನಾವು ಸಿ ಪ್ರೋಗ್ರಾಮ್ ಅನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಸ್ಟೆಪ್ಸ್ ಅನ್ನ ಓಕೆ ಸೊ
later save the program by pressing function F2 by pressing function F2. ಸೊ ಇಲ್ಲಿ once ನಾವು ಪ್ರೋಗ್ರಾಮ್ ಅನ್ನು ಎಡಿಟರ್ ಅಲ್ಲಿ ನಾವು ಟೈಪ್ ಮಾಡಿದ್ಮೇಲೆ ಸೊ ಆ ಒಂದು ಪ್ರೋಗ್ರಾಮ್ ಅನ್ನು ನಾವು ಏನು ಮಾಡಬೇಕು ಸೇವ್ ಮಾಡಬೇಕು. ಸೊ ಸೇವ್ ಮಾಡಬೇಕಂದ್ರೆ ನಾವು ಯಾವ ಫಂಕ್ಷನ್ ಕೀ ಯೂಸ್ ಮಾಡಬೇಕು ಕೀಬೋರ್ಡ್ ಅಲ್ಲಿ F2 ಫಂಕ್ಷನ್ ಕೀನ ಯೂಸ್ ಮಾಡಿದ್ರೆ ಸೊ ಪ್ರೋಗ್ರಾಮ್ ಸೇವ್ ಆಗುತ್ತೆ. ಸೊ ಪ್ರೋಗ್ರಾಮ್ ಸೇವ್ ಮಾಡಬೇಕು ಅಂತಂದ್ರೆ ನಾವು ಏನು ಕೊಡಬೇಕು ಫೈಲ್ ನೇಮ್ ಅನ್ನು ಕೊಡಬೇಕು. ಓಕೆ ಡಾಟ್ ಸಿ ಅಂತ ನಾವು ಅಲ್ಲಿ ಏನು ಮಾಡಬೇಕು ಸೇವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಏನು ತಗೊಂಡಿದ್ದೀವಿ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಪ್ರೋಗ್ರಾಮ್ ಟು ಫೈಂಡ್ ದಿ ಏರಿಯಾ ಆಫ್ ಸ್ಕ್ವೇರ್ ಅಂತ ಇದೆ. ಸೊ ಅದಕ್ಕೆ ನಾನು ಏನು ಕೊಡ್ಬೋದು ಫೈಲ್ ನೇಮ್ ಸ್ಕ್ವೇರ್ ಅಂತ ಕೊಟ್ಟು ಡಾಟ್ ಸಿ ಅಂತ ನಾನು ಸೇವ್ ಮಾಡ್ತೀನಿ. ಸೊ ಈ ನೇಮ್ ಅನ್ನು ನೋಡಿದ ತಕ್ಷಣ ನಮಗೆ ಅದು ಯಾವ ಪ್ರಾಬ್ಲಮ್ ಅನ್ನೋದು ಅದು ಯಾವ ಪ್ರೋಗ್ರಾಮ್ ಅನ್ನೋದು ನಮಗೆ ಡಿಫೈನ್ ಆಗಬೇಕು ಅಂತ ರಿಲೇಟೆಡ್ ನೇಮ್ ಅನ್ನು ನಾವು ಫೈಲ್ ನೇಮ್ ಅನ್ನು ಕೊಟ್ಟರೆ ಈಸಿ ಆಗುತ್ತೆ. ಡಾಟ್ ಸಿ ಅನ್ನೋ ಎಕ್ಸ್ಟೆನ್ಷನ್ ನಾವು ಕಂಪಲ್ಸರಿ ಯೂಸ್ ಮಾಡಬೇಕು ಯಾಕಂದರೆ ಇದು ಸಿ ಪ್ರೋಗ್ರಾಮ್ ಅದಕ್ಕೆ ಡಾಟ್ ಸಿ ಅಂತ ಯೂಸ್ ಮಾಡ್ತೀವಿ ಎಕ್ಸ್ಟೆನ್ಷನ್. ಓಕೆ ನೆಕ್ಸ್ಟ್ ಕಂಪೈಲ್ ಪ್ರೋಗ್ರಾಮ್ ಬೈ ಪ್ರೆಸ್ಸಿಂಗ್ ದಿ ಕೀ F9. ಸೊ ಒನ್ಸ್ ನಾವು ಪ್ರೋಗ್ರಾಮ್ ಟೈಪ್ ಮಾಡಿ ಸೇವ್ ಮಾಡಿದ್ಮೇಲೆ ಫಸ್ಟ್ ಅದನ್ನು ಕಂಪೈಲ್ ಮಾಡಬೇಕು. ಸೊ ಕಂಪೈಲ್ ಮಾಡಿದಾಗ ಈಚ್ ಆ್ಯಂಡ್ ಎವ್ರಿ ಇನ್ಸ್ಟ್ರಕ್ಷನ್ಸ್ ನೀವೇನು ಪ್ರೋಗ್ರಾಮಲ್ಲಿ ಟೈಪ್ ಮಾಡಿರ್ತೀವಿ ಪಾಸ್ ಮಾಡಿರ್ತೀವಿ ಪ್ರತಿಯೊಂದು ಇನ್ಸ್ಟ್ರಕ್ಷನ್ನು ಮಷೀನ್ ಕೋಡಿಗೆ ಜನರೇಟ್ ಆಗುತ್ತೆ. ಯಾಕಂದರೆ ಸಿಸ್ಟಮಿಗೆ ಮಷೀನ್ ಕೋಡ್ ಬಿಟ್ಟರೆ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದಕ್ಕೆ ನಾವು ಈ ಒಂದು ಸೋರ್ಸ್ ಪ್ರೋಗ್ರಾಮ್ ಅಂದರೆ ಸಿ ಲ್ಯಾಂಗ್ವೇಜನ್ನ ನಾವು ಮಷೀನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಅದಕ್ಕೆ ನಮಗೆ ಕಂಪೈಲ್ ಮಾಡಬೇಕಾಗುತ್ತೆ ಪ್ರೋಗ್ರಾಮ್. ಸೊ ಅದಕ್ಕೆ ನಾವು ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ F9. ನೆಕ್ಸ್ಟ್ ಎಕ್ಸಿಕ್ಯೂಟ್ ದಿ ಪ್ರೋಗ್ರಾಮ್ ಬೈ ಪ್ರೆಸ್ಸಿಂಗ್ ದಿ ಕೀಸ್ CTRL plus F9. ಓಕೆ ಸೊ ಕಂಪೈಲೇಷನ್ ಆದಮೇಲೆ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಯಾಕಂದ್ರೆ ಔಟ್ಪುಟ್ ಜನರೇಟ್ ಆಗಬೇಕಲ್ವಾ ಪ್ರೊಸೆಸ್ ಆಗಿ. ಸೊ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಪ್ರೋಗ್ರಾಮ್ ಅನ್ನು ರನ್ ಅಥವಾ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅದನ್ನು ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥ ಕೀಸ್ ಅಥವಾ ಫಂಕ್ಷನ್ ಕೀ ಕಂಟ್ರೋಲ್ ಪ್ಲಸ್ F9 ಕೀಯನ್ನು ನಾವು ಕೀಬೋರ್ಡಿಂದ ಪ್ರೆಸ್ ಮಾಡಿದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಟು ಸಿ ದಿ ಔಟ್ಪುಟ್ ಪ್ರೆಸ್ ದಿ ಕೀಸ್ R plus F9 F5 R plus F5. ಸೊ ಫೈನಲ್ ಆಗಿ ಜನರೇಟ್ ಆಗಿರುವಂಥ ಔಟ್ಪುಟ್ ಅನ್ನು ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಬೇಕು ಅಥವಾ ನೋಡಬೇಕು ಅಂತಂದರೆ ಸೊ ನಾವಿಲ್ಲಿ ಯಾವ ಕೀಸನ್ನು ಯೂಸ್ ಮಾಡಬೇಕು Alt plus F5 ಕೀಯನ್ನು ಯೂಸ್ ಮಾಡಿಕೊಂಡು ನಾವು ಔಟ್ಪುಟ್ಟನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು. ಓಕೆ ಸೊ ಈ ಇಷ್ಟು ಸ್ಟೆಪ್ಸ್ನ ನಾವು ಸಿ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಫಾಲೋ ಮಾಡ್ತೀವಿ. ಓಕೆ ಥ್ಯಾಂಕ್ ಯು.